ಹಾಯ್ ಹಲೋ ನಮಸ್ತೆ ಗೆಳೆಯರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಮಾಹಿತಿ ಕೊಡೋಕ್ಕೆ ಬಂದಿರೋದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಸೇವಂತಿಗೆ ಕೃಷಿಗೆ ಬಂದಾಗ ಭಿನ್ನ ವಿಭಿನ್ನವಾದ ತಳಿಗಳನ್ನೆಲ್ಲ ನಾವು ನೋಡ್ತಾ ಬಂದಿರ್ತೀರಿ. ಅದರಲ್ಲಿ ಕೆಲವೊಂದು ತಳಿಗಳು ಎಲ್ಲರಿಗೂ ಚಿರಪರಿಚಿತ, ಇನ್ನ ಕೆಲವೊಂದು ತಳಿಗಳು ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಅಂಥವ್ರಿಗೋಸ್ಕರ ಈ ಮಾಹಿತಿ ಅನ್ಕೊಳ್ಳಿ. ಸೊ ಇವಾಗ ಯಾವ ತಳಿ ಹಾಕಿದ್ದಾರೆ, ಕಲರ್ ನೋಡೋಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಯಾವ ತಳಿ ಯಾವ ರೀತಿ ಎಲ್ಲ ಮಾಡಿದ್ದಾರೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, ರೈತರು ಬಂದು ಒಂದು ಬೆಳೆಗಳಲ್ಲಿ ಎಷ್ಟು ಉಳಿತಾಯ ಮಾಡಕ್ ಸಾಧ್ಯನೋ ಅಷ್ಟು ಉಳಿತಾಯ ಮಾಡಿದ್ರೇನೆ ಒಂದು ರೈತನಿಗೆ ಆದಾಯ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಅನ್ನೋದು ಇರ್ತದೆ. ಸೊ ಈ ಒಂದು ರೈತರು ಮಾಡಿರುವಂತ ಒಂದು ಇದೇನಪ್ಪ ಅಂತ ಹೇಳಿದ್ರೆ, ಮುಖ್ಯವಾಗಿ ಉಳಿತಾಯದ ವಿಚಾರಕ್ಕೆ ಬಂದಾಗ ಒಂದೇ ಬೆಡ್ನಲ್ಲಿ ಮೂರನೇ ಬೆಳೆಯಾಗಿ ಸೇವಂತಿಗೆನೆ ಮಾಡಿರ್ತಾರೆ. ಇದಕ್ಕೆ ಮೊದಲು ಸೇವಂತಿಗೆನೆ ಮಾಡಿರ್ತಾರೆ. ಸೊ ಏನೆಲ್ಲ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ತಾರೆ, ಒಟ್ಟಾರೆ ಮಾಹಿತಿ ಬಂದು ರೈತರ ಕಡೆಯಿಂದ ತಗೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಊರು ಮತ್ತೆ ನಿಮ್ಮ ಹೆಸರು? ನಮ್ಮ ಹೆಸರು ನಾರಾಯಣಸ್ವಾಮಿ ಎಂದು, ಮಾಲೂರು ತಾಲೂಕು, ಕೋಲಾರ ಡಿಸ್ಟಿಕ್, ಕೊರ್ಚನೂರು ವಿಲೇಜ್. ಕೊರ್ಚನೂರು ವಿಲೇಜ್. ಸರ್ ಎಷ್ಟು ವರ್ಷಗಳಿಂದ ಕೃಷಿ ಮಾಡ್ತಾ ಬಂದ? ನಾವು ಒಂದು 5-6 ವರ್ಷದಿಂದ ಮಾಡ್ತಾ ಇದ್ದೀವಿ. 6 ವರ್ಷದಿಂದ. ಹೆಂಗೆ ಸರ್ ನಿಮ್ಗೆ ಮುಖ್ಯವಾಗಿ ಮಾಡುವಂತ ಬೆಳೆಗಳು ಯಾವ್ದು? ನಾವು ಮೇನ್ ಹೂವನೇ ಬೆಳೆಯೋದು. ಹೂವನೇ. ಎಷ್ಟು ವರ್ಷಗಳಿಂದ ಸರ್ ಇದು ಮೊದ್ಲಿಂದ ಬೆಳ್ಕೊಂಡ್ ಬರ್ತಾನೆ? 5 ವರ್ಷದಿಂದ ಹೂವ, ಬೀನ್ಸ್ ಬಿಟ್ರೆ ಬೇರೆ ಏನು ಆಗ್ತಾ ಇಲ್ಲ ಸರ್. ಸರ್ ಈಗ ನಾನು ವಿಡಿಯೋದಲ್ಲೇ ಹೇಳ್ದಂಗೆ ಇದು ಮೂರನೇ ಬೆಳೆಯಾಗಿ ಒಂದೇ ಬೆಡ್ ಅಲ್ಲಿ ಹೂವನ್ನೇ ಬೆಳೆದಿದ್ದೀನಿ ಅಂತ ಹೇಳ್ತಾ. ಫಸ್ಟ್ ಯಾವ್ದು ಹಾಕಿದ್ರಿ ಸರ್? ಫಸ್ಟ್ ಚಾಕ್ಲೇಟ್ ಹಾಕಿದ್ದೆ. ಅದು ಅವಾಗ ಎಲ್ಲ ತಿಪ್ಪೆ ಗೊಬ್ಬರ, ನಾಟಿ ಗೊಬ್ಬರ ಎಲ್ಲ ಕೊಟ್ಟು, ಉಂಗೆ ಹಿಂಡಿ, ಬೇವಿನ ಹಿಂಡಿ ಎಲ್ಲ ಕೊಟ್ಟು ಇದ್ ಮಾಡಿದ್ದೆ. ಫಸ್ಟ್ ಅದ್ ಮಾಡಿದೆ. ಅದ್ರಲ್ಲಿ ಒಂದು 3 ಲಕ್ಷ ಆಯ್ತು. 1 ಲಕ್ಷ ಖರ್ಚಾಗಿತ್ತು. 1-2 ಲಕ್ಷ ನಮ್ಗೆ ಸಿಕ್ತು. ಸೆಕೆಂಡ್ ಬೆಡ್ ಅಲ್ಲಿ ಹಾಕಿದೆ, ಅದ್ರಲ್ಲಿ 1-2 ಲಕ್ಷ ಆಯ್ತು. ಈಗ 3ನೇ ಬೆಡ್. ಈಗ ಸದ್ಯಕ್ಕೆ ಒಂದು 50,000 ಖರ್ಚು ಮಾಡಿದೀನಿ. ಅಲ್ಲ, ಫಸ್ಟ್ ಅಲ್ಲಿ ನೀವು ಯಾವ ಬೆಳೆ ಯಾವ್ದು ಹೇಳಿದ್ದು? ಚಾಕ್ಲೇಟ್ ಹಾಕಿದ್ರಿ. ಚಾಕ್ಲೇಟ್ ಮತ್ತೆ ಕಟಿಂಗ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತಾರಲ್ವಾ? ಇಲ್ಲ, ನಾನು ಕಿತ್ತಾಕ್ಬಿಟ್ಟು ತಿರ್ಗಾ ನಾಟಿ ನಾರೇ ಉಣ್ದೆ. ಅದಾದ್ಮೇಲೆ ಪರ್ಪಲ್ ಮಾಡಿದ್ರಿ, ಮತ್ತೆ ಪರ್ಪಲ್ ಮಾಡಿದೀನಿ. ಓಕೆ ಸರ್. ಸಸಿಗಳ ವಿಚಾರಕ್ಕೆ ಬಂದಾಗ ರೈತರುಗಳಿಗೆ ತುಂಬಾ ಗೊಂದಲ ಇದೆ. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಒಂದ್ ಕಡೆ ಬಂದು ಕಲ್ಕತ್ತಾ ಸಸಿ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಬಂದು ರಾಯಕೋಟೆ ಸಸಿ, ಕೆಲವೊಬ್ರು ಪುಣೆದು ಅಂತ ಹೇಳ್ತೀರಾ. ಈಗ ಬಂದು ಸರ್ ಮುಖ್ಯವಾಗಿ ನೀವು ಚೂಸ್ ಮಾಡ್ಕೊಳ್ಳೋ ಸಸಿ ಯಾವ್ದಾಗಿರುತ್ತೆ ಸರ್? ನಾವು ಫಸ್ಟ್ ನೆಲಮಂಗಲ್ ತರಿಸಿದ್ರೆ. ನೆಲಮಂಗಲ ಅದು ಕಲ್ಕತ್ತಾ. ಇವ್ರು ಪ್ರಭಾಕರ್ ರೆಡ್ಡಿನೋ ಏನೋ ಇರ್ತಾರೆ ಅಲ್ಲಿ, ಅವ್ರ ಹತ್ರ ತರಿಸಿದ್ರೆ ಅದು ಪರವಾಗಿಲ್ಲ. ತಿರ್ಗಿ ಮೊನ್ನೆ ರಾಯಕೋಟೆಯಲ್ಲಿ ಎತ್ಕೊಂಡ್ ಬಂದೆ. ಅದು ನಾರು ಸ್ವಲ್ಪ ಡೆವಲಪ್ ಆಗಿರ್ಲಿಲ್ಲ, ರೂಟ್ ಬಂದಿರ್ಲಿಲ್ಲ. ಅದ್ರಲ್ಲಿ ಸ್ವಲ್ಪ ಇದಾಯ್ತು. ನಮ್ ಮೇನ್ ಪ್ರಾಬ್ಲಮ್ ಏನಂದ್ರೆ ಈ ಇಲ್ಟ್ ನಿಂದ ಇದಾಗುತ್ತೆ, ಸಸಿ ಹೋಗುತ್ತೆ. ಅಂದ್ರೆ ಈಗ ಸೆಂಟೆಲ್ಲೋದಲ್ಲಿ ಸಸಿಗಳು ಹೋಗುತ್ತೆ, ಇದ್ರಲ್ಲೂ ಹೋಗುತ್ತಾ? ಇದ್ರಲ್ಲಿ ಹೋಗೋದಿಲ್ಲ, ಸೆಂಟೆಲ್ಲ ಹೋಗೋದಿಲ್ಲ. ಇವಾಗ ಮತ್ತೆ ನೆಲಮಂಗಲದ ಅವರೇ ಕೊಟ್ಟಿದ್ದು, ಇದ್ರಲ್ಲಿ ಪರವಾಗಿಲ್ಲ. ಹೂವ ಕ್ವಾಲಿಟಿ ಅಷ್ಟೇ, ಶೈನಿಂಗ್ ಅಷ್ಟೇ, ಒಳ್ಳೆ ಕ್ಲಿಯರ್ ಆಗಿ ಬರುತ್ತೆ. ನೀವು ಹಾಕಿರುವಂತ ವಿಸ್ತೀರ್ಣ ನೋಡೋದಾದ್ರೆ ಎಷ್ಟಿದೆ ಸರ್ ಇದು? ಸರ್ ಇದೊಂದು 15 ಗುಂಟೆ ಇದೆ. 15 ಗುಂಟೆ. ಸರ್ ಈ ಒಂದು 15 ಗುಂಟೆಗೆ ನೀವ್ ಹೇಳಿದ್ರಿ ಮೊದ್ಲು ಬಂದು ಸ್ಟಾರ್ಟಿಂಗ್ ಅಲ್ಲಿ 1 ಲಕ್ಷ ಖರ್ಚು ಮಾಡಿದ್ರಿ. ಅದಾದ್ಮೇಲೆ ನೆಕ್ಸ್ಟ್ ಬೆಳೆಗೆ ಒಂದು 50,000 ಲಕ್ಷ ಖರ್ಚು ಮಾಡಿರ್ತೀರಾ. ಈ ಬೆಳೆಗೂ 50,000 ಖರ್ಚು ಮಾಡಿದ್ರಿ. ಈ ರೀತಿ ಮಾಡೋದ್ರಿಂದ ಇವಾಗ ಮೊದಲನೇ ಟೈಮ್ ಮಾಡಿದಾಗ ನಿಮ್ಗೆ ಆದಾಯ ಇದು ಖರ್ಚು ಅನ್ನೋದು ಸ್ವಲ್ಪ ಜಾಸ್ತಿ ಬರುತ್ತೆ. ಆಮೇಲೆ ಈಲ್ಡ್ ವೈಸ್ ಬಂದಾಗ ಈಗ ಮೊದಲನೇ ಬೆಳೆನಲ್ಲಿ ಬಂದಂಗೆ ಈಲ್ಡ್ ಬರುತ್ತಾ? 2ನೇ ಬೆಳೆ, 3ನೇ ಬೆಳೆ ಬರುತ್ತೆ ಸರ್. ನಾವು ಈ ಟ್ರೆಂಚಿಂಗ್ ಮಾಡ್ಕೊಂಡು ಗೊಬ್ಬರ ಅದು ಕ್ಲೀನ್ ಆಗಿ ಹೊಡ್ಕೊಂಡು ಇದ್ ಮಾಡಿದ್ರೆ ಒಳ್ಳೆ ಕ್ವಾಲಿಟಿ ಬರುತ್ತೆ, ಒಳ್ಳೆ ಇದು ಬರುತ್ತೆ. ಓಕೆ ಸರ್. ಈಗ ಒಂದು ವಿಚಾರಕ್ಕೆ ಬರೋಣ. ಟನ್ನೇಜ್ ವಿಚಾರಕ್ಕೆ ಬಂದಾಗ ಈಗ ಪುಟ್ಟದಾದ ಏರಿಯಾ ಇದು, ಒಂದು 15 ಗುಂಟೆ ಅಂತ ಹೇಳ್ತಾ ಇದ್ರೆ, ನಿಮ್ಗೆ ಇಳುವರಿ ನೋಡೋದಾದ್ರೆ ಎಷ್ಟು ಮಾತ್ರ ಸಿಗಬಹುದು ಇದ್ರೆ? ಸರ್ ಇಳುವರಿ ಅಂದ್ರೆ 1 ಟನ್ ಗಂಟ ಕೊಯ್ಬೋದು. 1 ಟನ್ ವರೆಗೂ ಕೊಯ್ಬೋದು. ಓಕೆ ಸರ್. ಈಗ ಇನ್ನೊಂದೇನಂದ್ರೆ ಈಗ ಪ್ರೆಸೆಂಟ್ ರೇಟ್ಗಳು ನೋಡೋದಾದ್ರೆ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ಲರೂ. ಸರ್ ಏನ್ ನಡೀತಾ ಇದೆ ಸರ್ ಪರ್ಪಲ್? ಸರ್ ಈಗ 180 ರಿಂದ 200, 220, 250 ತನಕ ಹೋಗಿದೆ. ಓಕೆ. ಸೆಂಟೆಲ್ಲ ವಿಚಾರಕ್ಕೆ ಬಂದಾಗ ಸ್ವಲ್ಪ ಜಾಸ್ತಿ ಇದೆ. ಅದು 350, 400 ರೂಪಾಯಿ ಗಂಟೆ ಇದೆ. 400 ಗಂಟೆ ಇದೆ. ಸೊ ಇದ್ಯಾಕೆ ಸರ್? ಇದಕ್ಕೆ ಯಾವಾಗೂ ನಾನು ನೋಡಿದೀನಿ ಪರ್ಪಲ್ಗೆ ಅಷ್ಟೊಂದು ಬೇಡಿಕೆ ಇರೋದಿಲ್ಲ, ಯಾಕೆ ಸರ್ ಅಂತ? ಪರ್ಪಲ್ಗೆ ಇದು ಇದ್ರಿಂದ ಇದಾಗಲ್ಲ ಸರ್. ಇವಾಗ ಇದಕ್ಕೆ ಹೋಗುತ್ತೆ, ಇದು ಬರೀ ಇದಕ್ಕೆ ಹೋಗೋದು, ಯಾವ್ದಕ್ಕೆ? ಡೆಕೋರೇಷನ್ಗೆ, ಅದಕ್ಕೆ ಮಾತ್ರ. ಆ ಸೆಂಟೆಲ್ಲ ಆದ್ರೆ ಪ್ರತಿಯೊಂದಕ್ಕೂ ದೇವಸ್ಥಾನದಿಂದ ಎಲ್ಲದಕ್ಕೂ ಯೂಸ್ ಆಗುತ್ತಲ್ಲ. ರೈತರಿಗೆ ಇದೊಂದು ತಿಳ್ಕೋಬೇಕು. ಯಾಕಂತ ಹೇಳಿದ್ರೆ ಕಲರ್ ಹೂವ ಬೆಳಿತೀನಿ ಅಂದ್ರೆ ಸೊ ಅದಕ್ಕೆ ಬೇಡಿಕೆ ಅನ್ನೋದು ಕಡಿಮೆ ಇರುತ್ತೆ. ನಾರ್ಮಲ್ ಆಗಿ ಅರ್ಶನ ಕಲರ್ ಹಳದಿ ಬಣ್ಣ ಹೂವ ಎಲ್ಲದಕ್ಕೂ, ಒಂದ್ ದೇವಸ್ಥಾನಕ್ಕಾಗ್ಲಿ, ಒಂದ್ ಮನೆಗಾಗ್ಲಿ ಎಲ್ಲ ತಗೊಂಡ್ ಬಂದು ಯೂಸ್ ಮಾಡ್ತಾರೆ.
ಸೊ ಓಕೆ ಅಣ್ಣ. ಈಗ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಸರ್ ಎಲ್ಲಿಗೆಲ್ಲ ನೀವು ಕೊಡ್ತೀರಾ? ಸರ್ ನಾವು ಮೇನ್ ಹೊಸಕೋಟೆಗೆ ಹಾಕ್ತಿರಿ. ಹೊಸಕೋಟೆ. ಹೊಸಕೋಟೆ ತಪ್ಪಿದ್ರೆ ಮಾಲೂರ್ಗೆ ಹಾಕ್ತಿರಿ. ಮಾಲೂರ್ಗೆ. ಹಾ. ಓಕೆ ಸರ್, ಮಾರ್ಕೆಟಿಂಗ್ ಏನ್ ತೊಂದ್ರೆ ಇಲ್ಲ ನಿಮ್ಗೆ? ಮಾರ್ಕೆಟ್ಗೆ ಅಂತಂದ್ರೆ ಈಗ ಹೊಸಕೋಟೆಗೆ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಆಗಿ ಇದೇ ಟೈಮ್ಗೆ ಹೋಗ್ಬೇಕು ಅಂತ 9 ಹೇಳ್ತಾರೆ. ಗಂಟೆಗೆ ಬಿಟ್ರೆ 9:30 9:45 ಅಲ್ಲಿ ರೀಚ್ ಆಗ್ತಿರಿ. 10 ಗಂಟೆಗೆ ಆಕ್ಷನ್. 10 ಗಂಟೆಗೆ ಆಕ್ಷನ್. ಮಾಲೂರಲ್ಲಿ 11 12 ಗಂಟೆಗೆ ಹೋದ್ರೆ ನಡೆಯುತ್ತೆ. ಓಕೆ ಸರ್, ಇದೆಲ್ಲ ಒಂದು ವಿಚಾರ ಆಯ್ತು. ಸಸಿಗಳಿನ್ನ ನೀವ್ ಹೇಳಿದ್ರಿ ಫಸ್ಟ್ ಕಲ್ಕತ್ತಾದು ತರಿಸಿದ್ರಿ ನೆಲಮಂಗಲದಿಂದ, ಎರಡನೇ ಸಲ ಬಂದು ರಾಯಕೋಟೆ. ಸಸಿಗಳು ರೇಟ್ಗಳು ವ್ಯತ್ಯಾಸ ಹೇಳೋದಾದ್ರೆ ಯಾವ ರೀತಿ ಇರುತ್ತೆ ಸರ್? ರೇಟ್ಗಳಂದ್ರೆ ಕಲ್ಕತ್ತಾದ ಬಂದು 2.5 ರೂಪಾಯಿ ಒಂದ್ ನಾರು ಒಂದ್ ಸಸಿ ಬಂದು. ರಾಯಕೋಟೆದು 50 ಪೈಸೆಗೂ ಸಿಗುತ್ತೆ, 80 ಪೈಸೆಗೂ ಸಿಗುತ್ತೆ, 40 ಪೈಸೆಗೂ ಸಿಗುತ್ತೆ. ಅಷ್ಟು ಚೀಪ್ ಆಗಿ ಸಿಗುತ್ತೆ. ಅಷ್ಟು ಚೀಪ್ ಆಗಿ ಸಿಗುತ್ತೆ. ಬೆಳೆನಲ್ಲಿ ಏನಾದ್ರು ವ್ಯತ್ಯಾಸ? ಬೆಳೆನಲ್ಲಿ ವೇರಿಯೇಷನ್ ಇರುತ್ತೆ ಸರ್. ರಾಯಕೋಟೆದು ರೂಟಿಂಗ್ ಆಗಿರಲ್ಲ, ಇದು ಸ್ಟಿಮ್ಮು ದಪ್ಪ ಇರಲ್ಲ, ಸಣ್ಣ ಇರುತ್ತೆ. ಅದರಿಂದ ಗಿಡ ಡೆವಲಪ್ ಆಗಲ್ಲ. ಸರ್, ಇಳುವರಿ ವಿಚಾರಕ್ಕೆ ಬಂದಾಗ ಈಗ ಯಾವುದ್ರಲ್ಲಿ ನಿಮ್ಗೆ ಒಂದು ಹೆಚ್ಚಿನ ಇಳುವರಿ ನೀವು ತಗೊಳ್ತೀರಾ? ಸರ್, ಫಸ್ಟ್ ಬೆಡ್ ಅಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಭೂಮಿ ಉಳುಮೆ ಮಾಡಿರ್ತೀರಿ, ಗೊಬ್ಬರ ಹಾಕಿರ್ತೀರಿ. ಫಸ್ಟ್ ಇದ್ರಲ್ಲಿ ಇಳುವರಿ ಚೆನ್ನಾಗಿ ಬರ್ತೈತೆ. ಆಮೇಲೆ ಎರಡನೇದ್ರಲ್ಲಿ ಕಮ್ಮಿ, ಮೂರನೇದ್ರಲ್ಲಿ ಸ್ವಲ್ಪ ಕಮ್ಮಿನೇ. ಕಡಿಮೆ. ಅಂದ್ರೆ ಕಾಸ್ಟ್ ನೋಡೋದಾದ್ರೆ ನಮಗೆ ಮಾಡುವಂತ ಖರ್ಚುಗಳು ಕಡಿಮೆ ಆಗುತ್ತೆ ಬರುತ್ತೆ. ಓಕೆ, ಫಸ್ಟ್ ಅಲ್ಲಿ ಬಂದು ಎಷ್ಟು ಇಳುವರಿ ಬಂದಿತ್ತು ಸರ್? ಸರ್, ಫಸ್ಟ್ ಅಲ್ಲಿ ಒಂದು 2 ಟನ್ ಗಂಟ ಸಿಕ್ಕಿತ್ತು. 2 ಟನ್ ಗಂಟ. ಚಾಕ್ಲೇಟ್ ತೂಕನೂ ಬರುತ್ತೆ? ತೂಕ ಬರುತ್ತೆ. ಅದಾದ್ಮೇಲೆ ಸರ್ ನೆಕ್ಸ್ಟ್ ಮೊನ್ನೆ ಸರಿ ಹಾಕಿದಾಗ ಅದು ಒಂದು 800 ಕೆಜಿಗೆ 800 ಕೆಜಿ ಅಷ್ಟೇ. ಓಕೆ, ಈ ಸರ್ತಿ ಹಾಕಿರೋದು ಎಷ್ಟು ಮಾತ್ರ ಸಿಗ್ಬೋದು ಸರ್? ಈ ಸರಿ ಹಾಕಿರೋದು 1 ಟನ್ ಗಂಟ ಸಿಗುತ್ತಾ? ಸರಿ ಸರ್, ಇದೆಲ್ಲ ಒಂದು ವಿಚಾರ ಆಯ್ತು. ಈಗ ಸಾಮಾನ್ಯವಾಗಿ ಅಂತರಗಳನ್ನ ನಾನು ಸ್ಟಾರ್ಟಿಂಗ್ ಅಲ್ಲೇ ಕೇಳ್ತಾ ಇದ್ದೆ, ಈಗ ಕೇಳಲಿಲ್ಲ. ಅಂತರಗಳು ನೋಡೋದಾದ್ರೆ ಸರ್, ಇವಾಗ ಬೆಡ್ ಇಂದ ಬೆಡ್ಗೆ ವಿಶಾಲವಾಗಿ ಕೊಟ್ಟಿದ್ದೀರಾ, ಫ್ರೀ ಆಗಿದೆ. ಎಷ್ಟು ಕೊಟ್ಟಿದ್ದೀರಾ ಸರ್? 4.5 ಅಡಿ ಕೊಟ್ಟಿದ್ದೀರಾ. 4.5 ಅಡಿ. ಮತ್ತೆ ಸಸಿಯಿಂದ ಸಸಿಗಳಿಗೆ ಅಂತರಗಳು? ಸಸಿಯಿಂದ ಸಸಿಗೆ 3/4 ಅಡಿ, ಅರ್ಧ ಅಡಿ. 3/4 ಅಡಿ, ಅರ್ಧ ಅಡಿ. ಇದು ಹತ್ರ ಉಣ್ಕೊಂಡ್ರೆ ನಡೆಯುತ್ತಲ್ಲ ಸರ್? ಗಿಡ ಏನ್ ಅಷ್ಟೊಂದು ಸೆಂಟ್ ತರ ಎಲ್ಲ ಅಗಲ ಬರೋದಲ್ವಾ? ಅರ್ಧ ಅಡಿ ಹಾಕೊಂಡ್ರೆ ಇನ್ನ ಸ್ವಲ್ಪ ಬೆಟರ್. ಇನ್ನ ಸ್ವಲ್ಪ ಸಸಿ ಜಾಸ್ತಿ ಕೂತ್ಕೊಂಡಷ್ಟು ನಮ್ಗೆ ಇಳುವರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೆಲ್ಲ ಒಂದು ಇದಾಯ್ತು ಸರ್. ಇನ್ನ ಮುಖ್ಯವಾಗಿ ಬಂದು ಸೆಂಟೆಲ್ಲೋ, ಐಶ್ವರ್ಯ ಇದನ್ನೆಲ್ಲ ಹಾಕಿದಾಗ ತ್ರಿಪ್ಸ್ ಅವಳಿ ತುಂಬಾನೇ ಇರ್ತದೆ. ಈ ಒಂದು ವೆರೈಟಿಗೆ ಸ್ವಲ್ಪ ಕಡಿಮೆ ಅಂತಾರೆ, ನಿಜಾನ? ಹೌದು ಸರ್. ಇದಕ್ಕೆ ಔಷಧಿನೂ ಕಮ್ಮಿ. ಐಶ್ವರ್ಯಗೆ, ಸೆಂಟಲ್ಗೆ, ಸೆಂಟ್ ವೈಟ್ಗೆ ಬೇಜಾನ್ ಔಷಧಿ ಹೊಡಿಬೇಕು. ಟ್ರಿಪ್ಸ್ ಇದೆಲ್ಲ ಬೇಜಾನ್ ಬೀಳುತ್ತೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಔಷಧಿಗಳು ಕಡಿಮೆ ಸರ್. ಸರ್, ಎಷ್ಟು ದಿನಕ್ಕೆ ಒಂದ್ಸಲ ನೀವು? ಸರ್, ವಾರಕ್ಕೆ ಒಂದ್ಕಿತ ಹೊಡಿತೀವಿ. ವಾರಕ್ಕೊಂದ್ಸಲ. ಅದಕ್ಕಾದ್ರೆ ವೈಟ್ಗಾದ್ರೆ 15 ವಾರಕ್ಕೆ 2 ಸರಿ ಹೊಡಿಬೇಕು. ವೈಟ್ಗೆ ಆಗ್ಲಿ, ಐಶ್ವರ್ಯಗಾಗ್ಲಿ. ಸರಿ ಸರ್, ಇದೊಂದಾಯ್ತು. ಇದಾದ್ಮೇಲೆ ಸರ್, ಗೊಬ್ಬರಗಳ ನಿರ್ವಹಣೆಗೆ ಬಂದಾಗ ಈಗ ಮೊದಲನೇದಾಗಿ ಫಸ್ಟ್ ಬೆಡ್ಗೆಲ್ಲ ಕೊಟ್ಟು ಮಾಡ್ಬಿಟ್ಟಿರ್ತೀರಾ. ಅದಾದ್ಮೇಲೆ ಎರಡನೇ ಬೆಳೆಗಳಿಗೆಲ್ಲ ತಾಕತ್ ಬೇಕಂದಾಗ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಸರ್? ಎರಡನೇ ಬೆಳೆಗೆ ಉಂಗೆ ಹಿಂಡಿ, ಬೇವಿನ ಹಿಂಡಿ ಎಲ್ಲ ಮಿಕ್ಸ್ ಮಾಡಿ ಹೋಲ್ ಮಾಡಿ ಸೆಂಟ್ರಲ್ಲಿ ಹಾಕ್ಬಿಡ್ತೀರಿ. ಗಾತಗಳು ಮಾಡಿ ಹಾಕ್ಬಿಡ್ತೀರಿ. ಆಮೇಲೆ ನಾಟಿ ಮಾಡ್ತೀರಿ. ತಾಕತ್ ಸಿಗ್ಲೇಬೇಕಲ್ವಾ? ಇವಾಗ ನಾವು ಫಸ್ಟ್ ಬೆಳೆಗೆ ಹಾಕಿರೋ ತಿಂದಾಕಿರುತ್ತೆ, ಎರಡನೇ ಬೆಳೆಗೆ ಬೇಕಾದ್ರೆ ಬೇಕೇ ಬೇಕು. ಆತರ ಗಾತೆಗಳು ಹಾಕ್ತೀರಾ? ಅದು ಬಿಟ್ಟು ಸರ್, ಡ್ರಿಪ್ ಫರ್ಟಿಲೈಸರ್ಸ್ ಏನಾದ್ರು ಕೊಡ್ತೀರಾ? ಡ್ರಿಪ್ ಫರ್ಟಿಲೈಸರ್ ಕೊಡ್ತೀರಿ ಸರ್. ಏನೇನು? ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಉಣಿದು ಒಂದು 5 ದಿವಸಕ್ಕೆ 19 ಕೊಡ್ತೀರಿ. ಆಮೇಲೆ ಒಂದ್ 20-25 ದಿವಸಕ್ಕೆ 1261. ಆಮೇಲೆ ಈ ಕಾಯಿ ಮುಗ್ಗು ಬರ್ದಾಗ 13045 ಇಲ್ಲ 44-45 ಕೊಡ್ತೀರಿ. ಈ ತರದ್ದು ಇದೆಲ್ಲ ಒಂದು ಕೊಟ್ಕೊಳ್ತಾ ಬಂದ್ರೆ ಸಾಕಂತೀರಾ? ಇದಾದ್ಮೇಲೆ ಸರ್, ಲಘು ಪೋಷಕಾಂಶಗಳು ಆತರ ಏನಾದ್ರು ಕೇಳುತ್ತೆ ಈ ಸಸಿಗಳು? ಅದೇ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡ್ಬೇಕು ಸರ್. ಅದನ್ನು ಕೊಡ್ಬೇಕು. ಓಕೆ ಸರ್. ಓಕೆ ಸರ್, ಇವಾಗ ಈ ಒಂದು ಪರ್ಪಲ್ ಇದ್ರ ಬಗ್ಗೆ ಒಂದು ಪುಟ್ಟದಾದ ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದೀರಾ. ನಿಮ್ಗೂ ಬೆಲೆನೂ ಚೆನ್ನಾಗಿ ಸಿಗ್ಲಿ, ಇನ್ನ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಬೆಳೆ ಮಾಡ್ರಿ ಅಂತ ಹೇಳ್ತಾ ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ನಮ್ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.